ಹಲೋ ನಮಸ್ಕಾರ ಫ್ರೆಂಡ್ಸ್, ಇವತ್ತಿನ ಕ್ಲಾಸ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ತಮಗೆ ಬಂದ್ಬಿಟ್ಟು ರಿವ್ಯೂ ಟ್ಯಾಬ್ ಇದೆ. ಲಾಸ್ಟ್ ಕ್ಲಾಸಲ್ಲಿ ತಮಗೆ ಏನು ಎಕ್ಸ್ಪ್ಲೈನ್ ಮಾಡಿದಪ್ಪ ಅಂದ್ರೆ ಮೇಲಿಂಗ್ಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೆ. ಸೊ ಮೇಲಿಂಗ್ಸ್ ಅಲ್ಲಿ ಏನಪ್ಪಾ ಅಂದ್ರೆ ಮೇಲ್ಮರ್ಜನ್ನ ನಾವು ಯಾವ ರೀತಿ ಯೂಸ್ ಮಾಡಬೇಕು ಅಂತ ಹೇಳಿ. ಸೊ ಅದೇ ರೀತಿ ಏನಪ್ಪಾ ಅಂದ್ರೆ ಇವತ್ತಿನ ಕ್ಲಾಸಲ್ಲಿ ಬಂದ್ಬಿಟ್ಟು ಏನಿದೆಪ್ಪ ಅಂದ್ರೆ ತಮಗೆ ರಿವ್ಯೂ ಟ್ಯಾಬ್ ಅನ್ನು ನಾವು ಯಾವ ರೀತಿ ಯೂಸ್ ಮಾಡ್ಕೋಬೇಕು ಅಂತಕ್ಕಂಥ. ಸೊ ಟೋಟಲಿ ಏನಪ್ಪಾ ಅಂದ್ರೆ ಇದರಲ್ಲಿ ಬಂದ್ಬಿಟ್ಟು ನೋಡಿ, ರಿವ್ಯೂ ಅಂದ್ರೆ ಏನು ಫಸ್ಟ್. ಸೊ ರಿವ್ಯೂ ಅಂದ್ರೆ ಏನಪ್ಪಾ ಅಂದ್ರೆ ಕ್ರಾಸ್ ಚೆಕಿಂಗ್. ಸೊ ಸಪೋಸ್ ನಾನು ಒಂದು ಸೆಮಿನಾರ್ ಮಾಡ್ತಾ ಇದ್ದೀನಿ ಅಥವಾ ಏನಪ್ಪಾ ಅಂದ್ರೆ ಒಂದು ಪ್ರಾಜೆಕ್ಟನ್ನು ರೆಡಿ ಮಾಡಿದ್ದೀನಿ. ಒಂದು 20 ಪೇಜ್ 30 ಪೇಜ್ 50 ಪೇಜ್ ಇದ್ದಾವೆ. ಸೊ ಅದರಲ್ಲಿ ಏನಪ್ಪಾ ಅಂದ್ರೆ ನಾನು ಕೊಟ್ಟಿರ್ತಕ್ಕಂಥ ಡಾಟಾ ಎಲ್ಲ ಕರೆಕ್ಟ್ ಆಗಿದೆನಾ ಅಥವಾ ಇಲ್ಲ ಅಂತ ಹೇಳಿ. ಸೊ ಅದನ್ನ ಏನಪ್ಪಾ ಅಂದ್ರೆ ಚೆಕ್ ಮಾಡ್ತಕ್ಕಂಥದ್ದು. ಆ ಚೆಕ್ ಮಾಡ್ತಕ್ಕಂಥ ಪ್ರೊಸೆಸ್ಗೆ ಏನಂತ ಕರಿತೀವಪ್ಪ ಅಂದ್ರೆ ರಿವ್ಯೂ ಅಂತ ಹೇಳಿ ನಾವು ಕರಿತೀವಿ. ಅದೇ ಏನಪ್ಪಾ ಅಂದ್ರೆ ಇಲ್ಲಿ ಕೂಡ ಏನಪ್ಪಾ ಅಂದ್ರೆ ಟೋಟಲಿ ರಿವ್ಯೂ ಟ್ಯಾಬ್ ಅಲ್ಲಿ ನಮಗೆ 8 ಡೈಲಾಗ್ ಬಾಕ್ಸ್ ಇದಾವೆ. ಚೆಕ್ ಮಾಡ್ಕೊಳ್ಳಿ. 1 2 3 4 5 6 7 and 8. ಸೊ ಫಸ್ಟಿಗೆ ಏನಿದೆಪ್ಪ ಅಂದ್ರೆ ತಮಗೆ ಪ್ರೊಫೈಲಿಂಗ್ ಇದೆ. ಸೊ ಪ್ರೊಫೈಲಿಂಗ್ ಅಲ್ಲಿ ಬಂದ್ಬಿಟ್ಟು ಏನಿದೆಪ್ಪ ಅಂದ್ರೆ ಇಲ್ಲಿ ಸ್ಪೆಲ್ಲಿಂಗ್ ಅಂಡ್ ಗ್ರಾಮರ್. ಸೊ ಸ್ಪೆಲ್ಲಿಂಗ್ ಅಂಡ್ ಗ್ರಾಮರ್ ಅಂದ್ರೆ ಏನಪ್ಪಾ ಅಂದ್ರೆ ನಾನು ಇದನ್ನ ಡೇಟಾನ ತಗೊಂಡಿದ್ದೀನಿ. ಸೊ ತಗೊಂಡಿದ್ದಾದ ಬಗ್ಗೆ ಏನಪ್ಪಾ ಅಂದ್ರೆ ಈ ಡೇಟಾನ ಏನ್ ಮಾಡ್ತೀನಪ್ಪ ಅಂದ್ರೆ ಕೆಲವೊಂದು ಸ್ಪೆಲ್ಲಿಂಗ್ ಗಳನ್ನ ಏನ್ ಮಾಡ್ತೀನಪ್ಪ ಅಂದ್ರೆ ಡಿಲೀಟ್ ಮಾಡ್ತೀನಿ ಇದರಲ್ಲಿ ಇರ್ತಕ್ಕಂಥ. ಸೊ ಏನಾಗಿದೆಪ್ಪ ಅಂದ್ರೆ ಇದರಲ್ಲಿ ಬಂದ್ಬಿಟ್ಟು ನೋಡಿ, ಸೊ ಈಗ ಆರನ್ನ ತೆಗ್ದಿದ್ದೀನಿ. ಸೊ ಇಲ್ಲಿ ಬಂದ್ಬಿಟ್ಟು ಏನು ಮಾಡ್ತೀನಪ್ಪ ಅಂದ್ರೆ ಇವನ್ನ ತೆಗಿತೀನಿ. ಸೊ ಅದೇ ರೀತಿ ಏನಪ್ಪಾ ಅಂದ್ರೆ ಇಲ್ಲಿ ಸೊ ಡಬಲ್ ಟಿ ಇದ್ದಿದ್ದು ಇದೇನು ಮಾಡ್ತೀನಪ್ಪ ಅಂದ್ರೆ ತೆಗಿತೀನಿ. ಸೊ ಎಲ್ಲಿ ನಾನು ತೆಗಿತಾ ಇದ್ದೀನಿ ಅಲ್ಲಿ ಏನಾಗ್ತಾ ಇದೆಯಪ್ಪ ಅಂದ್ರೆ ರೆಡ್ ಲೈನ್ ಮತ್ತೆ ಗ್ರೀನ್ ಲೈನ್ ಬರ್ತಾ ಇದೆ. ಯಾವ ಲೈನ್ಗಳಪ್ಪ ಅಂದ್ರೆ ಒನ್ ಶುಡ್ ಬಿ ನ ರೆಡ್ ಲೈನ್ ಅಂಡ್ ಅನದರ್ ಶುಡ್ ಬಿ ಯಾವ್ದು ಬರ್ತಾ ಇದೆಯಪ್ಪ ಅಂದ್ರೆ ಗ್ರೀನ್ ಲೈನ್ ಬರ್ತಾ ಇದೆ. ಸೊ ಫಾಂಟ್ ಸೈಜ್ ಬಿಗರ್ ಮಾಡ್ಕೊಳ್ಳಿ, ಇಲ್ಲ ಅಂದ್ರೆ ಟು ಹೋಮ್ ಆಪ್ಷನ್ ಸೊ ಬಿಗರ್ ನೋಡಿ. ಸೊ ಏನಾಗಿದೆಪ್ಪ ಅಂದ್ರೆ ಇಲ್ಲಿ ಫಾರ್ಮ್ಯಾಟಿಂಗ್ ಹೋಗ್ಬಿಟ್ಟು ಏನಾಯ್ತಪ್ಪ ಅಂದ್ರೆ ಫಾರ್ಮೈಂಗ್. ಸೊ ಅದು ಸ್ಪೆಲ್ಲಿಂಗ್ ಆಗಿದೆ, ಇನ್ಕ್ಲೂಡ್ ಸ್ಪೆಲ್ಲಿಂಗ್ ಕೂಡ ರಾಂಗ್ ಆಗಿದೆ. ಅದೇ ರೀತಿ ಇಲ್ಲಿ ಕೂಡ ಏನಪ್ಪಾ ಅಂದ್ರೆ ಸ್ವಲ್ಪ ತೆಗ್ದಂದ್ರೆ ಏನಾಗ್ತಾ ಇದೆಪ್ಪ ಅಂದ್ರೆ ಎರಡು ಸೊ ಲೆಟರ್ಸ್ಗಳನ್ನ ನಾನು ತೆಗ್ದಿದ್ದೀನಿ. ತೆಗ್ದಾದ್ಮೇಲೆ ಏನೈತಪ್ಪ ಅಂದ್ರೆ ಇಲ್ಲಿ ರೆಡ್ ಲೈನ್ ಬಂತು. ಅಂದ್ರೆ ಏನಾಗುತ್ತಪ್ಪ ಅಂದ್ರೆ ಇದು ಏನಕ್ಕೋಸ್ಕರ ಇಲ್ಲಿ ನಮ್ಗೆ ರೆಡ್ ಲೈನ್ ಬರುತ್ತಪ್ಪ ಅಂದ್ರೆ ಬಂದ್ಬಿಟ್ಟು ನಮ್ಗೆ ಅಂದ್ರೆ ಇದು ಏನು ವರ್ಡ್ ಇದೆ ಅದು ಏನಪ್ಪಾ ಅಂದ್ರೆ ನಮ್ದು ಮೈಕ್ರೋಸಾಫ್ಟ್ ವರ್ಡ್ ಡಿಕ್ಷನರಿಯಲ್ಲಿ ಇಲ್ಲ. ಸೊ ಅದಕ್ಕೋಸ್ಕರ ಏನಪ್ಪಾ ಅಂದ್ರೆ ನಾವು ಬಂದ್ಬಿಟ್ಟು ಏನಾಗ್ತದಪ್ಪ ಅಂದ್ರೆ ಇಲ್ಲಿ ಇದು ರೆಡ್ ಲೈನ್ ಬರ್ತಾ ಇದೆ. ರೆಡ್ ಲೈನ್ಸ್ ಮೀನ್ಸ್ ದಿಸ್ ಸ್ಪೆಲ್ಲಿಂಗ್ ಶುಡ್ ಬಿ ರಾಂಗ್ ಇದೆ ಅಂತ ಏನ್ ಮಾಡುತ್ತಪ್ಪ ಅಂದ್ರೆ ನಮ್ಗೆ ಹೇಳ್ಕೊಡುತ್ತೆ. ಸೊ ಅದೇ ರೀತಿ ಏನಾಗಿದೆಪ್ಪ ಅಂದ್ರೆ ಗ್ರೀನ್ ಲೈನ್ ಬರ್ತಾ ಇದೆ, ಇನ್ನೊಂದು ಬ್ಲೂ ಬರುತ್ತೆ. ಸೊ ಬ್ಲೂ ಅಂದ್ರೆ ಏನಪ್ಪಾ ಅಂದ್ರೆ ಗ್ರಾಮೆಟಿಕಲ್ ಮಿಸ್ಟೇಕ್ ಅಂಡ್ ಡಬಲ್ ಸ್ಪೇಸ್ ಆಗಿತ್ತಪ್ಪ ಅಂದ್ರೆ ಇದು ಬಂದ್ಬಿಟ್ಟು ಗ್ರೀನ್ ಲೈನ್ ಬರುತ್ತೆ. ಸೊ ಈಗ ನೋಡಿ ಸ್ಪೇಸ್ ಕೊಟ್ಟಿ ನೋಡಿ. ಸೊ ಇದೇನಾಗುತ್ತಪ್ಪ ಅಂದ್ರೆ ಮತ್ತೆ ಇದ್ದಿರ್ತಕ್ಕಂಥ ಸ್ಪೇಸ್ ಅನ್ನ ರಿಮೂವ್ ಮಾಡಿದ ತಕ್ಷಣ ಏನಾಯ್ತಪ್ಪ ಅಂದ್ರೆ ಇಲ್ಲಿಂದು ಗ್ರೀನ್ ಲೈನ್ ಹೋಗಿದೆ. ಅದೇ ರೀತಿ ಬ್ಲೂ ಕೂಡ ಬರುತ್ತೆ. ಸೊ ಗ್ರಾಮೆಟಿಕಲ್ ಮಿಸ್ಟೇಕ್ ಆಗಿದ್ರೆ ಅವಾಗ ಏನಾಗುತ್ತಪ್ಪ ಅಂದ್ರೆ ಸೊ ನಮಗೆ ಬಂದ್ಬಿಟ್ಟು ಬ್ಲೂ ಕಲರ್ ಲೈನ್ ಬರುತ್ತೆ. ಗ್ರೀನ್ ಅಂದ್ರೆ ಡಬಲ್ ಸ್ಪೇಸ್ ಆಗಿದ್ರೆ ಏನಾಗುತ್ತಪ್ಪ ಅಂದ್ರೆ ಇದು ಗ್ರೀನ್ ಲೈನ್ ಬರುತ್ತೆ. ಸೊ ಬಂದ್ಬಿಟ್ಟು ಏನಿದೆಪ್ಪ ಅಂದ್ರೆ ಸ್ಪೆಲ್ಲಿಂಗ್ ಅಂಡ್ ಗ್ರಾಮರ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತಪ್ಪ ಅಂದ್ರೆ ನೋಡಿ ಒಂದು ವಿಂಡೋ ಬರುತ್ತೆ ನಮಗೆ. ಸ್ಪೆಲ್ಲಿಂಗ್ ಅಂಡ್ ಗ್ರಾಮರ್ದು ಫಸ್ಟ್ ಒನ್ ಶೋ ಮಾಡ್ತಾ ಇದೆ. ಏನಿದೆಪ್ಪ ಅಂದ್ರೆ ಇನ್ಕ್ಲೂಡ್ ಇದ್ದಲ್ಲಿ ಇದೇನಾಗಿದೆಯಪ್ಪ ಅಂದ್ರೆ ಸ್ಪೆಲ್ಲಿಂಗ್ ದಿಸ್ ಒನ್. ಸೊ ನಾನೀಗ ಏನಾದರೂ ಇಗ್ನೋರ್ ಅಂತ ಕ್ಲಿಕ್ ಮಾಡಿದ್ದೆ ಅಂದ್ರೆ ಏನಾಗುತ್ತಪ್ಪ ಅಂದ್ರೆ ಬಂದ್ಬಿಟ್ಟು ನಮಗೆ ಅದು ಏನಾಗುತ್ತಪ್ಪ ಅಂದ್ರೆ ಆಪ್ಷನ್ ಇಗ್ನೋರ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತಪ್ಪ ಅಂದ್ರೆ ಅದೇ ಉಳ್ಕೊಳ್ಳುತ್ತೆ. ಸೊ ಜಸ್ಟ್ ಕ್ಲಿಕ್ ಮಾಡಿ ಇಗ್ನೋರ್ ಅಂತ ನೋಡಿ. ಸೊ ಅದೇ ಸ್ಪೆಲ್ಲಿಂಗ್ ಉಳಿತು. ಮತ್ತೇನೈತಪ್ಪ ಅಂದ್ರೆ ನೆಕ್ಸ್ಟ್ ಆಯ್ತು. ಸೊ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಬಂದ್ಬಿಟ್ಟು ನೆಕ್ಸ್ಟ್ ಸೆಂಟೆನ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಗ್ಯಾಲರಿ. ಸೊ ತಾವೇನಾದ್ರೂ ಚೇಂಜಸ್ ಮಾಡ್ತಿದ್ರೆ ಏನ್ ಮಾಡ್ಕೋಬಹುದಪ್ಪ ಅಂದ್ರೆ ಕ್ಲಿಕ್ ಆನ್ ಚೇಂಜಸ್ ಆಪ್ಷನ್. ಫಾರ್ಮಿಂಗ್ ಇದ್ದಿದ್ದು ಏನಾಗುತ್ತಪ್ಪ ಅಂದ್ರೆ ದಿಸ್ ಒನ್. ಅಥವಾ ಇಲ್ಲಪ್ಪ ಅಂದ್ರೆ ನಮ್ಗೆ ಇದ್ದಿದ್ದೇ ಬೇಕಾಗಿದೆಪ್ಪ ಅಂದ್ರೆ ಇಗ್ನೋರ್ ಅಂತ ಕ್ಲಿಕ್ ಮಾಡ್ತಕ್ಕಂಥದ್ದು. ಅಥವಾ ಇಲ್ಲಪ್ಪ ನನಗೆ ಇಲ್ಲಿ ಡಿಸ್ಪ್ಲೇ ಮಾಡ್ತಕ್ಕಂಥ ಸ್ಪೆಲ್ಲಿಂಗ್ ಗಳನ್ನ ಬೇಕಾಗಿದ್ರೆ ಏನ್ ಮಾಡ್ಬೇಕಪ್ಪ ಅಂದ್ರೆ ತಾವು ಚೇಂಜ್ ಅಂತ ಕ್ಲಿಕ್ ಮಾಡಬೇಕು. ಚೇಂಜ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತಪ್ಪ ಅಂದ್ರೆ ಅದು ಚೇಂಜ್ ಆಗುತ್ತೆ ನೋಡಿ. ಇದು ಫಾರ್ಮ್ಯಾಟಿಂಗ್ ಹೋಗ್ಬಿಟ್ಟು ಏನಾಯ್ತಪ್ಪ ಅಂದ್ರೆ ಫಾರ್ಮಿಂಗ್ ಆಗಿದೆ. ಸೊ ಈ ರೀತಿ ಏನಾಗುತ್ತಪ್ಪ ಅಂದ್ರೆ ಬಂದ್ಬಿಟ್ಟು ನಾವು ಸ್ಪೆಲ್ಲಿಂಗ್ ಅಂಡ್ ಗ್ರಾಮರ್ ಅನ್ನ ಯೂಸ್ ಮಾಡ್ತಕ್ಕಂಥದ್ದು. ಸೊ ಫಾರ್ಮಿಂಗ್ ಕೂಡ ಏನಾಗಿದೆಯಪ್ಪ ಅಂದ್ರೆ ಇದು ಕರೆಕ್ಟ್ ವರ್ಡ್ ಇದೆ, ಅಂದ್ರೆ ನಮ್ದು MS ವರ್ಡ್ ಡಿಕ್ಷನರಿಯಲ್ಲಿ ಇದೆ ಇದು. ಅದಕ್ಕೋಸ್ಕರ ಏನಾಗಿದೆಯಪ್ಪ ಅಂದ್ರೆ ಇದು ಕರೆಕ್ಷನ್ ಆಗಿದೆ. ಮತ್ತೆ ಏನಪ್ಪಾ ಅಂದ್ರೆ ಅಂಡೋ ಮೇಲೆ ಕ್ಲಿಕ್ ಮಾಡ್ತೇನೆ. ಸೊ ಒನ್ಸ್ ಅಗೇನ್ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಏನಿದೆಯಪ್ಪ ಅಂದ್ರೆ ಇಲ್ಲಿ ಬಂದ್ಬಿಟ್ಟು ರಿಸರ್ಚ್ ಆಪ್ಷನ್ ಇದೆ. ಸೊ ರಿಸರ್ಚ್ ಅಂದ್ರೆ ಏನಪ್ಪಾ ಅಂದ್ರೆ ಇಲ್ಲಿ ನಮ್ಗೆ ಏನ್ ಬೇಕಾಗಿದೆ ಅದನ್ನ ಸರ್ಚ್ ಮಾಡ್ತಕ್ಕಂಥದ್ದು. ಸಪೋಸ್ ಏನಪ್ಪಾ ಅಂದ್ರೆ ನನಗೆ ಕಟ್ ರಿಲೇಟೆಡ್ ಏನಾಗಿದೆಪ್ಪ ಅಂದ್ರೆ ವರ್ಡ್ಸ್. ಸೊ ಅದೇನ್ ಮಾಡುತ್ತಪ್ಪ ಅಂದ್ರೆ ನಮ್ಗೆ ರಿಸರ್ಚ್ ಮಾಡಿ ಕೊಡುತ್ತೆ. ಅದೇ ರೀತಿ ಏನಪ್ಪಾ ಅಂದ್ರೆ ನಾನು ಏನ್ ಮಾಡ್ತೀನಪ್ಪ ಅಂದ್ರೆ ಇಲ್ಲಿ ಕಾಪಿ ಅಂತ ಟೈಪ್ ಮಾಡ್ತೀನಿ. ಸೊ ಪ್ರೆಸ್ ದ ಎಂಟರ್ ಕೀ. ಅವಾಗ ಏನಾಗುತ್ತಪ್ಪ ಅಂದ್ರೆ ಅದ್ರ ರಿಲೇಟೆಡ್ ನಮ್ಗೆ ಏನಾಗುತ್ತಪ್ಪ ಅಂದ್ರೆ ವರ್ಡ್ ಗಳನ್ನ ಕೊಡುತ್ತೆ, ಸರ್ಚ್ ಮಾಡಿ ಕೊಡುತ್ತೆ. ಅದಕ್ಕೋಸ್ಕರ ಏನಾಗುತ್ತಪ್ಪ ಅಂದ್ರೆ ಇದು ರಿಸರ್ಚ್ ಆಪ್ಷನ್ ಯೂಸ್ ಆಗುತ್ತೆ. ಸೊ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಏನಿದೆಪ್ಪ ಅಂದ್ರೆ ತೆಶೂರ್ ಇದೆ. ಏನಿದೆಯಪ್ಪ ಅಂದ್ರೆ ತೆಶೂರ್. ಸೊ ಇದಕ್ಕೆ ಏನಕ್ಕೋಸ್ಕರ ಯೂಸ್ ಆಗುತ್ತಪ್ಪ. ಸೊ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ನಾನು ಯಾವ್ದಾದ್ರು ಒಂದು ವರ್ಡ್ ಅನ್ನ ಸೆಲೆಕ್ಟ್ ಮಾಡಿದೆ ಅಂದ್ರೆ ಸೊ ಕ್ಲಿಕ್ ಮಾಡಿ ಈ ಕಡೆ ಏನಾಗುತ್ತಪ್ಪ ಅಂದ್ರೆ ಅದು ವಿಂಡೋ ಬರುತ್ತೆ.
ಸೊ ವಿಂಡೋ ಬಂದಿದ್ದಾದ್ಮೇಲೆ ಏನಾಗುತ್ತಪ್ಪ ಅಂದ್ರೆ ಈಗ ನೋಡಿ ನಾನು ಡಾಕ್ಯುಮೆಂಟ್ ಅಂತ ಇಲ್ಲಿ ಏನ್ ಮಾಡಿದೀನಪ್ಪ ಅಂದ್ರೆ ಸೆಲೆಕ್ಟ್ ಮಾಡಿದ್ದೀನಿ. ಸಪೋಸ್ ಏನ್ ಮಾಡ್ತೀನಪ್ಪ ಅಂದ್ರೆ ಈಗ ನಾನು ಬಿಲ್ಡಿಂಗ್ ಅಂತ ಸೆಲೆಕ್ಟ್ ಮಾಡ್ತೇನೆ. ಇದ್ರ ರಿಲೇಟೆಡ್ ಏನ್ ಮಾಡುತ್ತಪ್ಪ ಅಂದ್ರೆ ಅದು ವರ್ಡ್ಸ್ ಗಳನ್ನ ಅಲ್ಲಿ ಸರ್ಚ್ ಮಾಡುತ್ತೆ. ಸೊ ಟೈಪ್ ಮಾಡಿ ಇಲ್ಲಿ ಬಿಲ್ಡಿಂಗ್ ಅಂತ ಹೇಳಿ, ಸೊ ಟೈಪ್ ಮಾಡಿಬಿಟ್ಟು ಏನಪ್ಪಾ ಅಂದ್ರೆ ಇದು ಸರ್ಚ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಅದ್ರ ರಿಲೇಟೆಡ್ ಏನ್ ಮಾಡುತ್ತಪ್ಪ ಅಂದ್ರೆ ನಮಗೆ ವರ್ಡ್ಸ್ ಗಳನ್ನ ಕೊಡುತ್ತೆ. ಸೊ ಈ ಕೆಲಸ ಯಾವ್ದು ಮಾಡುತ್ತಪ್ಪ ಅಂದ್ರೆ ಇದು ತೆಶೂರ್ ಅಂತಕ್ಕಂಥದ್ದು ಮಾಡುತ್ತೆ. ಜಸ್ಟ್ ಕ್ಲಿಕ್ ದೇರ್, ಕ್ಲೋಸ್ ಮಾಡಿಬಿಟ್ಟು ಈಗ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ರಿಲೇಟೆಡ್ ಏನಾಗುತ್ತಪ್ಪ ಅಂದ್ರೆ ವರ್ಡ್ಸ್ಗಳು ನಮಗೆ ಬರ್ತವೆ. ಸೊ ಇದು ಬಂದ್ಬಿಟ್ಟು ಏನಿದೆಪ್ಪ ಅಂದ್ರೆ ನಮಗೆ ತೆಶೂರ್ ಅಂತಕ್ಕಂಥ ಆಪ್ಷನ್ ಇದೆ. ಸೊ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಏನಿದೆಪ್ಪ ಅಂದ್ರೆ ವರ್ಡ್ ಕೌಂಟ್. ಸೊ ಏನಿದೆಪ್ಪ ಅಂದ್ರೆ ವರ್ಡ್ ಕೌಂಟ್, ಇದು ಏನಕ್ಕೋಸ್ಕರ ಯೂಸ್ ಆಗುತ್ತಪ್ಪ, ಕ್ಲಿಕ್ ಆನ್ ವರ್ಡ್ ಕೌಂಟ್ ಆಪ್ಷನ್. ಸೊ ಟೋಟಲಿ ಏನಪ್ಪಾ ಅಂದ್ರೆ ಬಂದ್ಬಿಟ್ಟು ನೋಡಿ ಪೇಜಸ್ ಎಷ್ಟಿದಾವೆ, ಇಲ್ಲಿ 1 ಪೇಜಸ್ ಇದೆ. ಸೊ ವರ್ಡ್ಸ್ ಎಷ್ಟಿದಾವೆ 118. ಸೊ ಆಫ್ಟರ್ ದಟ್ ನೋ ಕ್ಯಾರೆಕ್ಟರ್ ವಿತ್ ಸ್ಪೇಸ್, ರೈಟಾ, ನೋ ಸ್ಪೇಸ್ ಅಂದ್ರೆ ಸ್ಪೇಸ್ ಕೊಡ್ಲಾರ್ದೇನೆ 572 ಇದೆ. ಕ್ಯಾರೆಕ್ಟರ್ ವಿತ್ ಸ್ಪೇಸ್ 688 ಇದೆ. ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಏನಿದೆಪ್ಪ ಅಂದ್ರೆ ಪ್ಯಾರಾಗ್ರಾಫ್ಸ್ ಎಷ್ಟಿದಾವಪ್ಪ ಅಂದ್ರೆ 2 ಇದಾವೆ. ಲೈನ್ಸ್ ಎಷ್ಟಿದಾವೆ ಅಂದ್ರೆ ಬಂದ್ಬಿಟ್ಟು ಸೊ 12 ಲೈನ್ಸ್ ಇದೆ. ಜಸ್ಟ್ ಕ್ಲಿಕ್ ದೇರ್, ಕ್ಲಿಕ್ ಮಾಡ್ಬಿಟ್ಟು ನೋಡ್ತಕ್ಕಂಥದ್ದು. ಇದೇ ಸ್ವಲ್ಪ ಇನ್ನೂ ಜಾಸ್ತಿ ತಗೊಂಡ್ರೆ ನಾನು ಸೊ ಮತ್ತೆ ಒಂದು 2 ಪ್ಯಾರಾಗ್ರಾಫ್ ಅಥವಾ ಏನಪ್ಪಾ ಅಂದ್ರೆ 10 ಪ್ಯಾರಾಗ್ರಾಫ್ ಅನ್ನ ತಗೋತೀನಿ. ಪ್ರೆಸ್ ದ ಎಂಟರ್ ಕೀ. ಸೊ ಈಗ ಟೋಟಲ್ ಪೇಜಸ್ ಎಷ್ಟಾದವಪ್ಪ ಅಂದ್ರೆ 4 ಆಗಿದೆ. ಸೊ 4 ಆದ್ಮೇಲೆ ಏನಪ್ಪಾ ಅಂದ್ರೆ ಜಸ್ಟ್ ಒನ್ಸ್ ಅಗೇನ್ ಕ್ಲಿಕ್ ಹಿಯರ್. ಸೊ ಮತ್ತೆ ಬನ್ನಿ ಎಲ್ಲಪ್ಪ ಅಂದ್ರೆ ವರ್ಡ್ ಕೌಂಟ್ ಮೇಲೆ. ಈಗ ನೋಡಿ ಸೊ ಟೋಟಲ್ ಪೇಜಸ್ ಎಷ್ಟಾಗಿದಾವಪ್ಪ ಅಂದ್ರೆ 4. ಸೊ ಆಫ್ಟರ್ ದಟ್ ಏನಪ್ಪಾ ಅಂದ್ರೆ ವರ್ಡ್ಸ್ ಎಷ್ಟಿದಾವೆ, ಕ್ಯಾರೆಕ್ಟರ್ ನೋ ಸ್ಪೇಸ್ ವಿತ್ ಸ್ಪೇಸ್. ಸೊ ಆಫ್ಟರ್ ದಟ್ ಪ್ಯಾರಾಗ್ರಾಫ್ಸ್ ಅಂಡ್ ಲೈನ್ಸ್. ಇದು ಏನ್ ಮಾಡುತ್ತಪ್ಪ ಅಂದ್ರೆ ವರ್ಡ್ ಕೌಂಟ್ ತಮ್ಮ ಹತ್ರ ಎಷ್ಟಿದೆ ಅದನ್ನ ಏನ್ ಮಾಡುತ್ತಪ್ಪ ಅಂದ್ರೆ ನಮಗೆ ಶೋ ಮಾಡುತ್ತೆ. ಸೊ ಟೋಟಲಿ ಏನಪ್ಪಾ ಅಂದ್ರೆ ಇದು ಶೋ ಮಾಡ್ತಕ್ಕಂಥದ್ದು. ಸೊ ಇದಾದ್ಮೇಲೆ ಏನಿದೆಪ್ಪ ಅಂದ್ರೆ ನಮಗೆ ವರ್ಡ್ ಕೌಂಟ್ ಆದ್ಮೇಲೆ ಪ್ರೊಫೈಲಿಂಗ್ ಏನಾಗುತ್ತಪ್ಪ ಅಂದ್ರೆ ಇಟ್ ಶುಡ್ ಬಿ ಕಂಪ್ಲೀಟೆಡ್. ಮತ್ತೆ ಅಂಡೋ ಕೀಯನ್ನ ಪ್ರೆಸ್ ಮಾಡ್ತೀನಿ ನಾನು. ಅಂಡೋ ಕೀಯನ್ನ ಪ್ರೆಸ್ ಮಾಡಿಬಿಟ್ಟು ಸೊ ಜಸ್ಟ್ ಮೊದಲು 2 ಪ್ಯಾರಾಗ್ರಾಫ್ಸ್ ಇದ್ದು ಅವನ್ನ ಏನ್ ಮಾಡ್ತೀನಪ್ಪ ಅಂದ್ರೆ ಇಟ್ಟಿರ್ತೇನೆ. ಸೊ ನೆಕ್ಸ್ಟ್ ಒನ್ ಶುಡ್ ಬಿ ಏನಪ್ಪಾ ಅಂದ್ರೆ ಲ್ಯಾಂಗ್ವೇಜ್ ಇದೆ. ಲ್ಯಾಂಗ್ವೇಜ್ ಅಲ್ಲಿ ಏನಪ್ಪಾ ಅಂದ್ರೆ ಬಂದ್ಬಿಟ್ಟು ಟ್ರಾನ್ಸ್ಲೇಟ್. ಸೊ ಇದು ಏನಕ್ಕೋಸ್ಕರ ನಾವು ಯೂಸ್ ಮಾಡ್ತೀವಿ ಟ್ರಾನ್ಸ್ಲೇಟ್ ಅಂತಕ್ಕಂಥ. ಸೊ ಟ್ರಾನ್ಸ್ಲೇಟ್ ಡಾಕ್ಯುಮೆಂಟ್ ಅಂತ ಕ್ಲಿಕ್ ಮಾಡಿ. ಸೊ ಇಲ್ಲಿ ಮೇಲ್ಗಡೆ ಏನಪ್ಪಾ ಅಂದ್ರೆ ಸೊ 1 ಲ್ಯಾಂಗ್ವೇಜ್, ಕೆಳಗಡೆ ತಮಗೆ ಸೊ ಯಾವ ಲ್ಯಾಂಗ್ವೇಜ್ ಬೇಕಾಗಿದೆ. ಪ್ರೆಸೆಂಟ್ ಏನಪ್ಪಾ ಅಂದ್ರೆ ಇದಕ್ಕೆ ನೆಟ್ ಕನೆಕ್ಷನ್ ಇಲ್ಲ, ಅದಕ್ಕೋಸ್ಕರ ಏನಾಗುತ್ತಪ್ಪ ಅಂದ್ರೆ ಟ್ರಾನ್ಸ್ಲೇಟ್ ಆಗ್ತಾ ಇಲ್ಲ. ಸೊ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಗೂಗಲ್ ಟ್ರಾನ್ಸ್ಲೇಟ್ ಯಾವ ರೀತಿ ವರ್ಕ್ ಮಾಡುತ್ತೆ ಅದೇ ರೀತಿ ಇಲ್ಲಿ ಕೂಡ ಏನ್ ಮಾಡುತ್ತಪ್ಪ ಅಂದ್ರೆ ಇದು ಟ್ರಾನ್ಸ್ಲೇಟ್ ಅಂತಕ್ಕಂಥದ್ದು ವರ್ಕ್ ಮಾಡುತ್ತೆ. ಸೊ ನೆಕ್ಸ್ಟ್ ಒನ್ ಶುಡ್ ಬಿ ಕಮೆಂಟ್ಸ್. ಏನಿದೆಪ್ಪ ಅಂದ್ರೆ ಮತ್ತೆ ಇನ್ನೊಂದು ಕಮೆಂಟ್ ಆಪ್ಷನ್ ಇದೆ. ಸೊ ಆ ಕಮೆಂಟ್ ಆಪ್ಷನ್ ಏನಕ್ಕೋಸ್ಕರ ಯೂಸ್ ಆಗುತ್ತೆ ಅಂತಕ್ಕಂಥದ್ದು. ಜಸ್ಟ್ ಕ್ಲಿಕ್ ಆನ್ ಕಮೆಂಟ್, ರೈಟಾ. ಸೊ ಇದನ್ನ ಸ್ವಲ್ಪ ಏನ್ ಮಾಡ್ತೀನಪ್ಪ ಅಂದ್ರೆ ಮತ್ತೆ ಈಗ ಫಾಂಟ್ ಸೈಜ್ ಕಮ್ಮಿ ಮಾಡ್ಕೋತೀನಿ. ಓಕೆ. ಸೊ ನೆಕ್ಸ್ಟ್ ಒನ್ ಸೊ ನೋಡಿ ಕಮೆಂಟ್ ಸೆಕ್ಷನ್ ಅಲ್ಲಿ ಬನ್ನಿ, ಮತ್ತೆ ಕ್ಲಿಕ್ ಆನ್ ಕಮೆಂಟ್ ಆಪ್ಷನ್. ಈ ಕಮೆಂಟ್ ಡೈಲಾಗ್ ಬಾಕ್ಸ್ ಏನಕ್ಕೋಸ್ಕರ ನಾವು ಯೂಸ್ ಮಾಡ್ತೀವಿ ಅಂತಕ್ಕಂಥದ್ದು. ಸೊ ಜಸ್ಟ್ ಕ್ಲಿಕ್ ಆನ್ ಏನಪ್ಪಾ ಅಂದ್ರೆ ಇದು ಕಮೆಂಟ್ ಮೇಲೆ. ಈಗ ಏನಪ್ಪಾ ಅಂದ್ರೆ ನಾನು ಕ್ಲಾಸಸ್ ಹೇಳ್ತಾ ಇದ್ದೀನಿ, ತಾವು ಕೂಡ ಏನಪ್ಪಾ ಅಂದ್ರೆ ಸೊ ಕಮೆಂಟ್ ಮುಖಾಂತರ ನಮ್ಗೆ ಏನಪ್ಪಾ ಅಂದ್ರೆ ಹೇಳ್ಬಹುದು. ಸೊ ನೆಕ್ಸ್ಟ್ ಕ್ಲಿಕ್ ಆನ್ ಏನಪ್ಪಾ ಅಂದ್ರೆ ನ್ಯೂ ಕಮೆಂಟ್ ಆಪ್ಷನ್. ಕ್ಲಿಕ್ ಮಾಡ್ಬಿಟ್ಟು ಏನಪ್ಪಾ ಅಂದ್ರೆ ದಿಸ್ ಇಸ್ ಅ ಫಸ್ಟ್ ಪ್ಯಾರಾಗ್ರಾಫ್. ಏನಿದೆಪ್ಪ ಅಂದ್ರೆ ಇಂಪಾರ್ಟೆಂಟ್ ಇದೆ, ತಮಗೆ ಬೇಕಾಗಿದೆ ಹೈಲೈಟ್ ಮಾಡ್ತಕ್ಕಂಥದ್ದು ಅಥವಾ ಅಲ್ಲಿ ಏನೋ ಮಿಸ್ಟೇಕ್ ಇದೆ ಅಂತ ಏನ್ ಮಾಡ್ಬೋದಪ್ಪ ಅಂದ್ರೆ ತಾವು ತಗೊಳ್ತಕ್ಕಂಥದ್ದು. ದಿಸ್ ಈಸ್ ಫಸ್ಟ್ ಪ್ಯಾರಾಗ್ರಾಫ್. ಅದಾದ್ಮೇಲೆ ಏನಿದೆಪ್ಪ ಅಂದ್ರೆ ಸೆಕೆಂಡ್ ಒನ್. ಇಲ್ಲಿ ಏನಾಗುತ್ತಪ್ಪ ಅಂದ್ರೆ ಮತ್ತೆ ಕಮೆಂಟ್ ಮೇಲೆ ಕ್ಲಿಕ್ ಮಾಡಿ ದಿಸ್ ಈಸ್ ಸೆಕೆಂಡ್ ಪ್ಯಾರಾಗ್ರಾಫ್. ಸೊ ಲಾಸ್ಟ್ ಒನ್ ಶುಡ್ ಬಿ ಏನಿದೆಪ್ಪ ಅಂದ್ರೆ ಥರ್ಡ್ ಒನ್ ಇದೆ. ಮತ್ತೆ ಅದೇ ಕಮೆಂಟ್ ಮೇಲೆ ಕ್ಲಿಕ್ ಮಾಡಿ ಸೊ ದಿಸ್ ಈಸ್ ಇಂಪಾರ್ಟೆಂಟ್ ಪ್ಯಾರಾಗ್ರಾಫ್. ತಮ್ಗೆ ಏನ್ ಬೇಕದು ಕಮೆಂಟ್ ಅನ್ನ ತಾವು ಏನ್ ಮಾಡ್ಬೋದಪ್ಪ ಅಂದ್ರೆ ಮಾಡ್ತಕ್ಕಂಥದ್ದು. ನೆಕ್ಸ್ಟ್ ಒನ್ ಅದಾದ್ಮೇಲೆ ಏನಿದೆಪ್ಪ ಅಂದ್ರೆ ಡಿಲೀಟ್ ಇದೆ. ಸೊ ಏನಪ್ಪಾ ಅಂದ್ರೆ ಇದು ಕೂಡ ಒಂದು ಇನ್ನೊಂದು ಕಮೆಂಟ್ ಹಾಕಿ ಇಲ್ಲಿ ದಿಸ್ ಈಸ್ ಲಾಸ್ಟ್ ಲೈನ್ ಅಂತ ಟೈಪ್ ಮಾಡ್ತಕ್ಕಂಥ. ದಿಸ್ ಈಸ್ ಲಾಸ್ಟ್ ಲೈನ್. ಸೊ ಏನಪ್ಪಾ ಅಂದ್ರೆ ಇದು ಕಮೆಂಟ್ ಅನ್ನ ನಾವು ಏನ್ ಮಾಡ್ತೀವಪ್ಪ ಅಂದ್ರೆ ತಗೊಳ್ತಕ್ಕಂಥದ್ದು. ಸೊ ತಗೊಂಡ್ಬಿಟ್ಟು ಏನಪ್ಪಾ ಅಂದ್ರೆ ಇದು ಕಮೆಂಟ್ ನೋಡಿ ಈಗ ಪ್ರೀವಿಯಸ್ ಅಂದ್ರೆ ಏನಾಗುತ್ತಪ್ಪ ಅಂದ್ರೆ ಹಿಂದ್ಗಡೆ ಬರುತ್ತೆ. ನೆಕ್ಸ್ಟ್ ಅಂದ್ರೆ ಏನಾಗುತ್ತಪ್ಪ ಅಂದ್ರೆ ಬಂದ್ಬಿಟ್ಟು ಸೊ ನೆಕ್ಸ್ಟ್ ಕಮೆಂಟಿಗೆ ಏನಾಗುತ್ತಪ್ಪ ಅಂದ್ರೆ ಹೋಗುತ್ತೆ. ಡಿಲೀಟ್ ಮಾಡೋದಿದ್ರೆ ಜಸ್ಟ್ ಕ್ಲಿಕ್ ದೇರ್, ಕ್ಲಿಕ್ ಆನ್ ಡಿಲೀಟ್ ಕಮೆಂಟ್. ಅಂದ್ರೆ ಫೋರ್ತ್ ಒನ್ ಏನ್ ಕಮೆಂಟ್ ಇತ್ತು ಅದನ್ನ ನಾನು ಏನ್ ಮಾಡ್ದೆಪ್ಪ ಅಂದ್ರೆ ಡಿಲೀಟ್ ಮಾಡಿದೆ. ಸೊ ಇದು ಬಂದ್ಬಿಟ್ಟು ಏನಿದೆಪ್ಪ ಅಂದ್ರೆ ನಮಗೆ ಕಮೆಂಟ್ ಸೆಕ್ಷನ್ ಇದೆ. ಓಕೆ. ನೆಕ್ಸ್ಟ್ ಒನ್ ಇದು ಕಮೆಂಟ್ ಆದ್ಮೇಲೆ ಏನಿದೆಪ್ಪ ಅಂದ್ರೆ ನಮಗೆ ಬಂದ್ಬಿಟ್ಟು ಟ್ರ್ಯಾಕಿಂಗ್ ಇದೆ. ಸೊ ಟ್ರ್ಯಾಕಿಂಗ್ ಅಂದ್ರೆ ಏನಪ್ಪಾ ಅಂದ್ರೆ ಕಾಮನ್ ಆಗಿ ಬಂದ್ಬಿಟ್ಟು ಟ್ರ್ಯಾಕ್ ಚೇಂಜಸ್. ಟ್ರ್ಯಾಕ್ ಚೇಂಜಸ್ ಅಲ್ಲಿ ನೋಡಿ ನಾವು ಏನ ಯೂಸ್ ಮಾಡ್ತೀವಿ ಅಂತಕ್ಕಂಥದ್ದು. ಸೊ ಏನಾದ್ರೂ ಏನ್ ಮಾಡ್ತೀವಪ್ಪ ಅಂದ್ರೆ ನಾವು ಇಲ್ಲಿ ಚೇಂಜಸ್ ಮಾಡ್ತೀವಿ ಅಂದ್ರೆ ಸಪೋಸ್ ಈ ಕಾಮನ್ ಆಗಿ ಟ್ರ್ಯಾಕ್ ಅಂದ್ರೆ ನಮ್ಮ ಮೊಬೈಲ್ ಫೋನ್ ಅನ್ನ ಟ್ರ್ಯಾಕ್ ಮಾಡ್ತಕ್ಕಂಥದ್ದು, ಅಥವಾ ಸೊ ಏನಪ್ಪಾ ಅಂದ್ರೆ ತಾವು ಎಲ್ಲಿದ್ದೀರಾ ಆ ಲೊಕೇಶನ್ ಅನ್ನ ಟ್ರ್ಯಾಕ್ ಮಾಡ್ತಕ್ಕಂಥದ್ದು. ಈ ವರ್ಡ್ಸ್ ಗಳನ್ನ ನಾವು ಕಾಮನ್ ಆಗಿ ಯೂಸ್ ಮಾಡ್ತೀವಿ. ಅದೇ ರೀತಿ ನಿಮ್ ಫೈಲ್ ಅಲ್ಲಿ ಏನಾದ್ರೂ ಚೇಂಜಸ್ ಆಗಿದೆಯಾ ಅಂತ ಹೇಳಿ ಟ್ರ್ಯಾಕ್ ಮಾಡಿ ಇಡ್ತಕ್ಕಂಥದ್ದು. ಅಂದ್ರೆ ಬೇರೆಯವರು ಓಪನ್ ಮಾಡ್ಬಿಟ್ಟು ಏನಾದ್ರೂ ಟ್ರ್ಯಾಕ್ ಮಾಡಿದಾರ ಅಂತಕ್ಕಂಥದ್ದು, ಸಾರಿ ಅವ್ರು ಏನಾದ್ರು ಬಂದಿಲ್ಲಿ ಚೇಂಜಸ್ ಮಾಡಿದಾರ ಅಂತಕ್ಕಂಥದ್ದನ್ನ ನೋಡೋದಿದ್ರೆ ಏನ್ ಮಾಡ್ಬೋದಪ್ಪ ಅಂದ್ರೆ ತಾವು ಟ್ರ್ಯಾಕ್ ಮಾಡಿ ಇಡ್ತಕ್ಕಂಥದ್ದು. ಸೆಲೆಕ್ಟ್ ಮಾಡ್ಕೊಳ್ಳಿ, ಮಾಡ್ಕೊಂಡ್ಬಿಟ್ಟು ಫಸ್ಟ್ ಇದನ್ನ ಏನಪ್ಪಾ ಅಂದ್ರೆ ಆಕ್ಟಿವೇಟ್ ಮಾಡಿ.
ಸೊ ಆಕ್ಟಿವೇಟ್ ಅಂದ್ರೆ ಏನಪ್ಪಾ ಅಂದ್ರೆ ಇದ್ರ ಮೇಲೆ ಬಂದ್ಬಿಟ್ಟು ಕ್ಲಿಕ್ ಮಾಡ್ಬೇಕು. ಅವಾಗ ಏನಾಗುತ್ತಪ್ಪ ಅಂದ್ರೆ ಇಟ್ ಶುಡ್ ಬಿ ಇನ್ ಆರೆಂಜ್ ಆಪ್ಷನ್ ಒಳಗಡೆ ಏನಾಗುತ್ತಪ್ಪ ಅಂದ್ರೆ ಕ್ಲಿಕ್ ಆಗುತ್ತೆ. ಈಗ ಏನ್ ಮಾಡಿದ್ದೀನಪ್ಪ ಅಂದ್ರೆ ನಾನು ಈ ಫಾಂಟ್ ಅನ್ನ ಸೆಲೆಕ್ಟ್ ಮಾಡಿದ್ದೀನಿ. ಈ ಸೆಲೆಕ್ಟ್ ಮಾಡಿರ್ತಕ್ಕಂಥ ಫಾಂಟ್ ಅನ್ನ ಏನ್ ಮಾಡ್ತೀನಪ್ಪ ಅಂದ್ರೆ ನಾನು ಫಾಂಟ್ ಸೈಜ್ ಸ್ವಲ್ಪ ಬಿಗ್ಗರ್ ಮಾಡ್ತೇನೆ. ಸೊ ಬಿಗ್ಗರ್ ಮಾಡಿದ ತಕ್ಷಣ ಏನಾಗುತ್ತಪ್ಪ ಅಂದ್ರೆ ಬಂದ್ಬಿಟ್ಟಿದ್ದು ಫಾಂಟ್ ಸೈಜ್ ಏನ್ ಚೇಂಜಸ್ ಮಾಡಿದಿರ ಅದು ಹೇಳುತ್ತೆ. ಮತ್ತೆ ಬೋಲ್ಡ್ ಮಾಡಿದಿರ ಅಂತ ಹೇಳುತ್ತೆ. ಮತ್ತೆ ಬೇರೆದನ್ನ ನಾನು ಚೇಂಜಸ್ ಮಾಡ್ತೀನಿ, ಇಟಾಲಿಕ್ ಮಾಡ್ತೀನಿ ಮತ್ತೆ ಅಂಡರ್ಲೈನ್. ಸೊ ಮತ್ತೆ ಬೇರೆ ಸೆಲೆಕ್ಟ್ ಮಾಡ್ಕೊಳ್ಳಿ ಫಾಂಟ್ ಮಾಡ್ಕೊಂಡ್ಬಿಟ್ಟು ಏನಪ್ಪಾ ಅಂದ್ರೆ ಕಲರ್ ಅನ್ನ ಕೊಡ್ತಕ್ಕಂಥದ್ದು. ಜಸ್ಟ್ ಕ್ಲಿಕ್ ಮಾಡಿಬಿಟ್ಟು ಕಲರ್ ಅನ್ನ ಕೊಡ್ತಕ್ಕಂಥದ್ದು. ಟೋಟಲ್ ಏನಪ್ಪಾ ಅಂದ್ರೆ ನಾನು ಏನೇನ್ ಚೇಂಜಸ್ ಮಾಡಿದೆ ಅದನ್ನೆಲ್ಲ ಏನ್ ಮಾಡುತ್ತಪ್ಪ ಅಂದ್ರೆ ಇದು ಟ್ರ್ಯಾಕ್ ಮಾಡೋದು. ಇಸ್ ಕಾಲ್ಡ್ ಏನಪ್ಪಾ ಅಂದ್ರೆ ಟ್ರ್ಯಾಕಿಂಗ್ ಅಂತ ಕರಿತೀವಿ ನಾವು. ಸೊ ನೆಕ್ಸ್ಟ್ ಒನ್ ಗೋ ಟು ಏನಪ್ಪಾ ಅಂದ್ರೆ ಇಲ್ಲಿ ಫೈನಲ್ ಶೋ ಅಪ್ ಇದೆ. ಸೊ ಏನಿದೆಯಪ್ಪ ಅಂದ್ರೆ ಇಲ್ಲಿ ಫೈನಲ್ ಶೋ ಮಾರ್ಕಪ್. ಇಲ್ಲಿ ಏನಾಗುತ್ತಪ್ಪ ಅಂದ್ರೆ ಫೈನಲ್ ಶೋ ಅಪ್ ಮಾರ್ಕಪ್ ಅಲ್ಲಿ ಇಲ್ಲಿ ಶೋ ಮಾಡ್ತಾ ಇದೆ. ಸೊ ಫೈನಲ್ ಅಂತ ಕ್ಲಿಕ್ ಮಾಡಿದ್ರೆ ಅಂದ್ರೆ ಏನಾಗುತ್ತಪ್ಪ ಅಂದ್ರೆ ಎಲ್ಲವೂ ಕೂಡ ಹೋಗ್ಬಿಡುತ್ತೆ. ಮತ್ತೆ ಏನಪ್ಪಾ ಅಂದ್ರೆ ಶೋ ಮಾರ್ಕಪ್ ಅಂತ ಕ್ಲಿಕ್ ಮಾಡಿದ್ರೆ ತಕ್ಷಣ ಏನಪ್ಪಾ ಅಂದ್ರೆ ಅವೆಲ್ಲ ಶೋ ಮಾಡ್ತವೆ. ಸೊ ನೆಕ್ಸ್ಟ್ ಒನ್ ಏನಪ್ಪಾ ಅಂದ್ರೆ ಮತ್ತೆ ಕ್ಲಿಕ್ ಮಾಡಿ ಜಸ್ಟ್ ಒರಿಜಿನಲ್ ಮಾರ್ಕಪ್, ಆಫ್ಟರ್ ದಟ್ ಒರಿಜಿನಲ್ ಮೊದಲೇ ಯಾವ ರೀತಿ ಇತ್ತು ಅದೇ ರೀತಿ ಫಾಂಟ್ ಏನಾಗುತ್ತಪ್ಪ ಅಂದ್ರೆ ಬಂದ್ಬಿಡುತ್ತೆ. ಸೊ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಏನಿದೆಪ್ಪ ಅಂದ್ರೆ ಶೋ ಮಾರ್ಕ್, ಏನೇನು ನನಗೆ ಶೋ ಮಾಡಬೇಕು ಮತ್ತೆ ಮಾಡಬಾರ್ದು ಅಂತ. ಕಮೆಂಟ್ ಕ್ಲಿಕ್ ಮಾಡಿ ಏನಾಗುತ್ತಪ್ಪ ಅಂದ್ರೆ ಈಗ ಕಮೆಂಟ್ ಹೋಯ್ತದು. ಅದೇ ರೀತಿ ಇಂಕ್, ಸೊ ಇಂಕ್ ಮೇಲೆ ಕ್ಲಿಕ್ ಮಾಡಿ ನೋಡಿ. ಸೊ ರೆಡ್ ಇಂಕ್ ಅಲ್ಲಿ ಏನೇನಿದ್ದು ಕಮೆಂಟ್ಗಳು ಏನಾಗುತ್ತಪ್ಪ ಅಂದ್ರೆ ಜಸ್ಟ್ ಇಟ್ ಶುಡ್ ಬಿ ಚೇಂಜಸ್. ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಟೆಕ್ಸ್ಟ್ ಫಾರ್ಮೆಟಿಂಗ್, ತಾವೇನು ಟೆಕ್ಸ್ಟ್ ಫಾರ್ಮೆಟಿಂಗ್ ಚೇಂಜ್ ಮಾಡಿದ್ರೆ ಅದು ಕೂಡ ಏನಾಗಿದೆಯಪ್ಪ ಅಂದ್ರೆ ಚೇಂಜ್ ಆಗ್ತಕ್ಕಂಥದ್ದು. ಮತ್ತೆ ಕಮೆಂಟ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಏನಪ್ಪಾ ಅಂದ್ರೆ ಸೊ ಬೇರೆದನ್ನ ಸೊ ಜಸ್ಟ್ ಕ್ಲಿಕ್ ಮಾಡಿ ನೋಡಿ. ಲಾಸ್ಟ್ ಒನ್ ಶುಡ್ ಬಿ ಏನಿದೆಯಪ್ಪ ಅಂದ್ರೆ ರಿವ್ಯೂ ಪೇನ್. ಸೊ ರಿವ್ಯೂ ಪೇನ್ ಕೂಡ ಏನ್ ಮಾಡುತ್ತಪ್ಪ ಅಂದ್ರೆ ನೀವು ಏನೇನು ಚೇಂಜಸ್ ಮಾಡಿದ್ರೆ ಅದನ್ನ ಡಿಸ್ಪ್ಲೇ ಮಾಡುತ್ತೆ. ಇದು ಬಂದ್ಬಿಟ್ಟು ಏನಿದೆಯಪ್ಪ ಅಂದ್ರೆ ನಮಗೆ ಟ್ರ್ಯಾಕಿಂಗ್. ಸಿಂಪಲ್ ವರ್ಡ್ ಅಲ್ಲಿ ಹೇಳ್ಬೇಕಂದ್ರೆ ಸೊ ಟ್ರ್ಯಾಕಿಂಗ್ ಅಂತಕ್ಕಂಥ ಆಪ್ಷನ್ ತಾವು ಏನಾದರೂ ಫೈಲ್ ಅನ್ನ ರೆಡಿ ಮಾಡಿಟ್ಟಿದ್ರೆ ಇದು ಆಪ್ಷನ್ ಅನ್ನ ಆಕ್ಟಿವ್ ಮಾಡಿದ್ರೆ ಯಾರಾದರೂ ಬಂದು ಇದರಲ್ಲಿ ಚೇಂಜಸ್ ಮಾಡಿದ್ರೆ ಅದು ಏನ್ ಮಾಡುತ್ತಪ್ಪ ಅಂದ್ರೆ ನಿಮ್ಗೆ ಹೈಲೈಟ್ ಮಾಡಿ ತೋರಿಸುತ್ತೆ. ಫೈನಲೈಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತಪ್ಪ ಅಂದ್ರೆ ಅದು ಹೋಗ್ಬಿಡುತ್ತೆ. ಸೊ ಇಟ್ ಈಸ್ ಕಾಲ್ಡ್ ಏನಪ್ಪಾ ಅಂದ್ರೆ ಟ್ರ್ಯಾಕಿಂಗ್ ಅಂತಕ್ಕಂಥದ್ದು. ಜಸ್ಟ್ ನೋಡಿ ನಾವು ಒಂದ್ಸರಿ. ಸೊ ಬೋಲ್ಡ್ ಫಾಂಟ್ ಏನಾಗ್ತಾ ಇದೆಯಪ್ಪ ಅಂದ್ರೆ ಬೋಲ್ಡ್. ಸೊ ಈ ಕಡೆ ಏನಪ್ಪಾ ಅಂದ್ರೆ ನನಗೆ ಬರ್ತಾ ಇಲ್ಲ. ಜಸ್ಟ್ ಕ್ಲಿಕ್ ದೇ ಫಾರ್ಮೆಟಿಂಗ್. ಈಗ ನೋಡಿ ಅಪ್ಡೇಟ್ ಆಗಿದೆ. ಅಂದ್ರೆ ಇಲ್ಲಿ ಫಾರ್ಮೆಟಿಂಗ್ ಏನೇನ್ ಮಾಡ್ತಾ ಇದ್ದೀರಾ ಅದೆಲ್ಲ ಏನ್ ಮಾಡುತ್ತಪ್ಪ ಅಂದ್ರೆ ಶೋ ಮಾಡುತ್ತೆ. ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಏನಿದೆಯಪ್ಪ ಅಂದ್ರೆ ತಮಗೆ ಡೈಲಾಗ್ ಬಾಕ್ಸ್ ಅಪ್ಪ ಅಂದ್ರೆ ಚೇಂಜಸ್ ಇದೆ. ಚೇಂಜಸ್ ಅಂದ್ರೆ ಏನಪ್ಪಾ ಅಂದ್ರೆ ಈಗ ನೀವು ಮಾಡಿರ್ತಕ್ಕಂಥದ್ದು ಆಕ್ಸೆಪ್ಟ್ ಮಾಡಿಬಿಟ್ಟು ಮುಂದ್ಗಡೆ ಹೋಗ್ತೀರಾ. ಜಸ್ಟ್ ಕ್ಲಿಕ್ ದೇರ್ ಅಕ್ಸೆಪ್ಟ್. ಸೊ ಏನಾಗುತ್ತಪ್ಪ ಅಂದ್ರೆ ಅದು ನೆಕ್ಸ್ಟ್ ಅಂದ್ರೆ ಮೂವ್ ಆಗ್ಬಿಡುತ್ತೆ ಅಕ್ಸೆಪ್ಟ್ ಮಾಡ್ಕೊಂಡು. ಸೊ ಇಲ್ಲ ಬೇಡಪ್ಪ ಅಂದ್ರೆ ಏನಾಗುತ್ತಪ್ಪ ಅಂದ್ರೆ ಸೊ ಅಕ್ಸೆಪ್ಟ್ ಮಾಡಂಗಿಲ್ಲ. ಎಕ್ಸೆಪ್ಟ್ ಆಲ್ ಚೇಂಜಸ್ ಅಂದ ತಕ್ಷಣ ಏನಾಗುತ್ತಪ್ಪ ಅಂದ್ರೆ ಅಕ್ಸೆಪ್ಟ್ ಆಗುತ್ತೆ. ಈಗ ಸಪೋಸ್ ನಾನು ರಿಜೆಕ್ಟ್ ಮಾಡಿದ್ರೆ ಏನಾಗುತ್ತಪ್ಪ ಅಂದ್ರೆ ಅಲ್ಲಿಂದ ಡಿಲೀಟ್ ಆಗಿ ಹೋಗುತ್ತೆ. ಸೊ ಒನ್ಸ್ ಅಗೇನ್ ಏನಪ್ಪಾ ಅಂದ್ರೆ ಈಗ ನಾನು ಅಕ್ಸೆಪ್ಟ್ ಮೂವ್ ನೆಕ್ಸ್ಟ್ ಅಂತೀನಿ ನೋಡಿ. ಕಮೆಂಟ್ ಏನಾಯ್ತಪ್ಪ ಅಂದ್ರೆ ಅದು ಅಲ್ಲೇ ಉಳ್ಕೋತು. ಮತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಎಕ್ಸೆಪ್ಟ್ ನೆಕ್ಸ್ಟ್. ಅಂದ್ರೆ ಫಾರ್ಮೆಟಿಂಗ್ ಏನಾಗ್ತಾ ಇದೆಯಪ್ಪ ಅಂದ್ರೆ ನಾನು ಮಾಡಿರ್ತಕ್ಕಂಥ ಟ್ರ್ಯಾಕ್ ಚೇಂಜಸ್ ಶೋ ಮಾಡ್ತಾ ಇದೆ. ಬಟ್ ಕಮೆಂಟ್ ಏನಾಗ್ತಾ ಇದೆಯಪ್ಪ ಅಂದ್ರೆ ಅದು ಎಕ್ಸೆಪ್ಟ್ ಅಂದ್ರೆ ಅದು ವಿಂಡೋ ಏನಾಗ್ತಾ ಇದೆಯಪ್ಪ ಅಂದ್ರೆ ಇದು ಸೈಡಿಗೆ ಬಿದ್ದಿರ್ತಕ್ಕಂಥದ್ದು ಹೋಗ್ತಾ ಇಲ್ಲ. ಎಕ್ಸೆಪ್ಟ್ ಅಂಡ್ ಮೂವ್ ಅಂದ ತಕ್ಷಣ ಏನಾಗ್ತಾ ಇದೆಯಪ್ಪ ಅಂದ್ರೆ ಹೋಗ್ತಾ ಇದೆ. ಅದೇ ನೀವು ಸಪೋಸ್ ಕಮೆಂಟ್ ಮೇಲೆ ಕ್ಲಿಕ್ ಮಾಡಿ ಜಸ್ಟ್ ಕ್ಲಿಕ್ ದೇರ್ ನೋಡಿ. ಇಟ್ ಗೋ ಟು ನೆಕ್ಸ್ಟ್ ಒನ್ ಬಂದ್ಬಿಟ್ಟು ರಿಜೆಕ್ಟ್ ಅಂದ ತಕ್ಷಣ ಏನಾಗುತ್ತಪ್ಪ ಅಂದ್ರೆ ಡಿಲೀಟ್ ಆಗುತ್ತೆ. ರಿಜೆಕ್ಟ್ ಆಗ್ಬಿಟ್ಟು ಇಲ್ಲಿ ಏನೇನು ಚೇಂಜಸ್ ಮಾಡಿದಿರ ಅದು ಅದನ್ನ ಎಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ. ಮತ್ತೆ ಏನೇನು ನೀವು ಚೇಂಜಸ್ ಮಾಡಿದಿಲ್ಲ ನೋಡ್ರಿ ಇದೇನಾಗುತ್ತಪ್ಪ ಅಂದ್ರೆ ಈಗ ಫಾಂಟ್ ಏನ್ ಮಾಡಿದಿರ ಇಲ್ಲಿ ಬೋಲ್ಡ್ ಮಾಡಿದಿರ ಹೌದಾ. ಸೊ ಇದನ್ನ ಎಕ್ಸೆಪ್ಟ್ ಅಂಡ್ ನೆಕ್ಸ್ಟ್ ಅಂದ್ರೆ ಅದು ಅದೇ ರೀತಿ ಇರುತ್ತೆ. ಇಲ್ಲಿ ಏನ್ ಮಾಡಿದಿರ ಫಾಂಟ್ 20 ಇದೆ, ಆಮೇಗಿನ ಬೋಲ್ಡ್ ಇದೆ. ಸೊ ಅದನ್ನ ಏನ್ ಮಾಡ್ತೀನಪ್ಪ ಅಂದ್ರೆ ನಾನು ರಿಜೆಕ್ಟ್ ಮಾಡ್ತೀನಿ. ಕ್ಲಿಕ್ ಮಾಡ್ಬಿಟ್ಟು ರಿಜೆಕ್ಟ್ ಅನ್ನಿ. ಅಂದ್ರೆ ಇಲ್ಲಿ ಯಾವ ಸ್ಟೈಲಲ್ಲಿ ಇತ್ತದು ಅದೇ ಸ್ಟೈಲಿಗೆ ಏನಾಗುತ್ತಪ್ಪ ಅಂದ್ರೆ ಹೋಗ್ಬಿಡುತ್ತೆ. ಸೊ ಇಟ್ ಈಸ್ ಕಾಲ್ಡ್ ಏನಪ್ಪ ಅಂದ್ರೆ ಅಕ್ಸೆಪ್ಟ್ ಅಂಡ್ ರಿಜೆಕ್ಟ್. ಸೊ ಅದೇ ರೀತಿ ಏನಿದೆಪ್ಪ ಅಂದ್ರೆ ಬಂದ್ಬಿಟ್ಟು ಪ್ರೀವಿಯಸ್ ಅಂದ್ರೆ ಏನಾಗುತ್ತಪ್ಪ ಅಂದ್ರೆ ಹಿಂದ್ಗಡೆ ಹೋಗ್ತೀರಾ. ನೆಕ್ಸ್ಟ್ ಅಂದ ತಕ್ಷಣ ಏನಾಗುತ್ತಪ್ಪ ಅಂದ್ರೆ ಇಟ್ ವಿಲ್ ಗೋಸ್ ಟು ನೆಕ್ಸ್ಟ್ ಲೈನ್. ಇಟ್ ಈಸ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ನಮಗೆ ಚೇಂಜಸ್ ಡೈಲಾಗ್ ಬಾಕ್ಸ್. ಸೊ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಏನಿದೆಪ್ಪ ಅಂದ್ರೆ ನಮಗೆ ಕಂಪೇರ್ ಇದೆ. ಕಂಪೇರ್ ಅಂದ್ರೆ ಏನಪ್ಪಾ ಅಂದ್ರೆ ಸೊ ಎರಡು ಫೈಲ್ಗಳನ್ನ ಏನ್ ಮಾಡ್ತಕ್ಕಂಥದ್ದಪ್ಪ ಅಂದ್ರೆ ಕಂಪೇರ್ ಮಾಡಿಬಿಟ್ಟು ಒಂದರಲ್ಲೇ ತಗೋತಕ್ಕಂಥದ್ದು. ಓಕೆ ಫೋಲ್ಡರ್ನ ತಗೋತೀನಿ ನೋಡಿ ಏನಿದೆಪ್ಪ ಅಂದ್ರೆ ಅವನ್ನ. ಸೊ ಬಂದ್ಬಿಟ್ಟು ಇಲ್ಲಿ ಏನಿದೆ ಇನ್ಪುಟ್ ಡಿವೈಸಸ್ ಒನ್ ಶುಡ್ ಬಿ ಆನ್ ದ ಇನ್ಸರ್ಟ್ ಟ್ಯಾಬ್. ಆಲ್ರೆಡಿ ಏನಿದೆಪ್ಪ ಅಂದ್ರೆ ಇದು ಓಪನ್ ಇದೆ. ಮತ್ತೆ ಇನ್ನೊಂದು ಏನು ತಗೋತೀನಪ್ಪ ಅಂದ್ರೆ ಮತ್ತೆ ಫೋಲ್ಡರ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇನ್ಪುಟ್ ಡಿವೈಸಸ್ ಓಪನ್. ಸೊ ಜಸ್ಟ್ ಕ್ಲಿಕ್ ಆನ್ ಏನಪ್ಪಾ ಅಂದ್ರೆ ಓಕೆ ಅಂತಕ್ಕಂಥದ್ದು. ಈ ಓಕೆ ಅಂತಕ್ಕಂಥದ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಎಸ್ ಅನ್ನಿ. ಅವಾಗ ಏನಾಗುತ್ತಪ್ಪ ಅಂದ್ರೆ ಸೊ ತಮ್ಮದು ಎರಡು ಫೈಲಲ್ಲಿ ಇರ್ತಕ್ಕಂಥ ಟೆಕ್ಸ್ಟ್ ಏನಾಗುತ್ತಪ್ಪ ಅಂದ್ರೆ ಒಂದೇ ಫೈಲಲ್ಲಿ ಬರುತ್ತೆ. ಕಂಪೇರ್ಡ್ ಡಾಕ್ಯುಮೆಂಟ್ ಅಂತಕ್ಕಂಥದ್ದು ಏನಾಗುತ್ತಪ್ಪ ಅಂದ್ರೆ ಬಂದ್ಬಿಟ್ಟು ಸೊ ಆ ಫೈಲ್ ಮತ್ತೆ ಈ ಫೈಲ್ ಎರಡನ್ನ ಕೂಡ ಏನ್ ಮಾಡುತ್ತಪ್ಪ ಅಂದ್ರೆ ಕಂಪೇರ್ ಮಾಡುತ್ತೆ. ಇದೇನಪ್ಪಾ ಅಂದ್ರೆ ಒರಿಜಿನಲ್ ಇದೆ ಅಂಡ್ ಏನಿದೆಪ್ಪ ಅಂದ್ರೆ ರಿವೈಸ್ಡ್ ಅಂದ್ರೆ ಎರಡನೇ ಫೈಲ್ ಇದೆ. ಇದನ್ನ ಕಂಪೇರ್ ಮಾಡ್ಬಿಟ್ಟು ಏನಪ್ಪಾ ಅಂದ್ರೆ ತಮಗೆ ಒಂದೇ ಶೀಟ್ ಅಲ್ಲಿ ತಗೊಳುತ್ತೆ. ಈಗ ತಮಗೆ ಬೇಕಾಗಿದ್ರೆ ಎಕ್ಸೆಪ್ಟ್ ನೆಕ್ಸ್ಟ್ ಅನ್ಬೋದು ಅಥವಾ ಏನಪ್ಪಾ ಅಂದ್ರೆ ರಿಜೆಕ್ಟ್ ಮಾಡುತ್ತಿದ್ರೆ ರಿಜೆಕ್ಟ್ ಕೂಡ ಮಾಡ್ತಕ್ಕಂಥದ್ದು. ಈ ರೀತಿ ಏನಪ್ಪಾ ಅಂದ್ರೆ ಇದು
ಕಂಪೇರ್ ಆಪ್ಷನ್ ಯೂಸ್ ಆಗುತ್ತೆ. ಮತ್ತೆ ಅಂಡೋ ಮಾಡಿ ಒನ್ಸ್ ಅಗೇನ್ ನೋಡಿ ಇನ್ನೊಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಏನಾಗುತ್ತಪ್ಪ ಅಂದ್ರೆ ಬಂದ್ಬಿಟ್ಟು ಕಂಪೇರ್ ಡಾಕ್ಯುಮೆಂಟ್ ಅಂತಕ್ಕಂಥದ್ದು ಇವೆರಡು ಫೈಲ್ಗಳನ್ನ ತೆಗೆದುಕೊಳ್ಳುತ್ತೆ. ಇಲ್ಲಿ ಇದರಲ್ಲಿ ಇರ್ತಕ್ಕಂಥ ಡೇಟಾ ಮತ್ತೆ ಇದರಲ್ಲಿ ಇರ್ತಕ್ಕಂಥ ಡೇಟಾನ ಒಂದೇ ಫೈಲಲ್ಲಿ ನಮಗೆ ಕಂಪೇರ್ ಮಾಡಿ ಕೊಡುತ್ತೆ. ಅದಾದ್ಮೇಲೆ ಎಕ್ಸೆಪ್ಟ್ ಅಂದ ತಕ್ಷಣ ಏನಾಗುತ್ತಪ್ಪ ಅಂದ್ರೆ ಎಕ್ಸೆಪ್ಟ್ ಮಾಡಿಬಿಟ್ಟು ನೆಕ್ಸ್ಟ್ ಹೋಗುತ್ತೆ, ಇಲ್ಲಾಂದ್ರೆ ರಿಜೆಕ್ಟ್ ಮಾಡಿದ ತಕ್ಷಣ ಏನಾಗುತ್ತಪ್ಪ ಅಂದ್ರೆ ಅಲ್ಲೇ ಉಳ್ಕೊಳ್ಳುತ್ತೆ. ಇದು ಬಂದ್ಬಿಟ್ಟು ಏನಿದೆಪ್ಪ ಅಂದ್ರೆ ನಮಗೆ ಕಂಪೇರ್ ಅಂತಕ್ಕಂಥ ಆಪ್ಷನ್. ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಏನಿದೆಪ್ಪ ಅಂದ್ರೆ ಲಾಸ್ಟ್ ಒನ್ ಶುಡ್ ಬಿ ಪ್ರೊಟೆಕ್ಟ್ ಒಳಗಡೆ ರಿಸ್ಟ್ರಿಕ್ಟ್ ಎಡಿಟಿಂಗ್ ಅಂದ್ರೆ ಮತ್ತೆ ಹೊಸ ಫೈಲ್ ತಗೋತೀನಿ, ಕಂಟ್ರೋಲ್ W ಮಾಡ್ತೀನಿ ನೋಡಿ ಇದನ್ನ. ಇಲ್ಲೇನ್ ಮಾಡ್ತೀನಪ್ಪ ಅಂದ್ರೆ ಕಂಟ್ರೋಲ್ N ತಗೊಂಡ್ಬಿಟ್ಟು ಡೇಟಾನ ತಗೋತೀನಿ. ಇದರಲ್ಲಿ ಏನಿದೆಯಪ್ಪ ಅಂದ್ರೆ ಬಂದ್ಬಿಟ್ಟು ನಮಗೆ ಮತ್ತೆ ವ್ಯೂ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಏನಾಗುತ್ತಪ್ಪ ಅಂದ್ರೆ ಬಂದ್ಬಿಟ್ಟು ರಿವ್ಯೂ ಮೇಲೆ ಇದನ್ನ ಸೆಲೆಕ್ಟ್ ಮಾಡಿ ಅಥವಾ ಡೈರೆಕ್ಟ್ ಕ್ಲಿಕ್ ಆನ್ ರಿಸ್ಟ್ರಿಕ್ಟ್ ಎಡಿಟಿಂಗ್ ಮಾಡ್ಬಿಟ್ಟು ಏನಪ್ಪಾ ಅಂದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಏನಪ್ಪಾ ಅಂದ್ರೆ ಎರಡು ಆಪ್ಷನ್ ಅನ್ನ ತಗೊಂಡ್ಬಿಟ್ಟು ಎವ್ರಿ ಒನ್ ಅಂತ ಕ್ಲಿಕ್ ಮಾಡಿ. ಎವ್ರಿ ಒನ್ ಅಂತ ಕ್ಲಿಕ್ ಮಾಡಿಬಿಟ್ಟು ಕೆಳಗಡೆ ನೋಡಿ ಸ್ಟಾರ್ಟ್ ಅಂತ ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರೊಟೆಕ್ಷನ್ ಪಾಸ್ವರ್ಡ್ ಕೊಡಿ. ತಾವು ಏನು ಪಾಸ್ವರ್ಡ್ ಕೊಡ್ತೀರಾ ಮತ್ತೆ ಟ್ಯಾಪ್ ಪ್ರೆಸ್ ಮಾಡಿಬಿಟ್ಟು ತಗೊಂಡ್ಬಿಟ್ಟು ಪಾಸ್ವರ್ಡ್ ಅನ್ನ ಕೊಡ್ತಾ ಕ್ಲಿಕ್ ಆನ್ ಓಕೆ ಆಪ್ಷನ್. ಈಗ ತಾವು ಏನಾದರೂ ಇಲ್ಲಿ ಎಡಿಟ್ ಮಾಡಬೇಕಾದ್ರೆ ಏನಾಗುತ್ತಪ್ಪ ಅಂದ್ರೆ ಅದು ಒಂದು ತಮಗೆ ಇದ್ರ ಒಳಗಡೆ ಅಂದ್ರೆ ಏನಾದರೂ ಟೈಪ್ ಮಾಡ್ತಾ ಇದ್ದೀರಾ ಅಥವಾ ಏನೋ ಮಾಡ್ತಾ ಇದ್ದೀರಾ ಅಂದ್ರೆ ಏನ್ ಮಾಡುತ್ತಪ್ಪ ಅಂದ್ರೆ ಅದು ಶೋ ಮಾಡ್ತಾ ಇದೆ. ಅಂದ್ರೆ ಏನಾದರೂ ಎಡಿಟಿಂಗ್ ಮಾಡಿದ್ದೀರಾ ಅಂತ ಏನ್ ಮಾಡುತ್ತಪ್ಪ ಅಂದ್ರೆ ತಮಗೆ ತೋರಿಸ್ಕೊಡುತ್ತೆ. ಇದು ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ರಿಸ್ಟ್ರಿಕ್ಟ್ ಎಡಿಟಿಂಗ್. ಇದನ್ನ ಸ್ಟಾಪ್ ಮಾಡೋದಿದ್ರೆ ಸ್ಟಾಪ್ ಪ್ರೊಟೆಕ್ಷನ್ ಅಂತ ತಗೊಳ್ಳಿ, ಮತ್ತೆ ಏನ್ ಪಾಸ್ವರ್ಡ್ ಕೊಟ್ಟಿದ್ದೀರಾ ಅದನ್ನೇ ಕೊಡ್ತಕ್ಕಂಥದ್ದು. ಮತ್ತೆ ಆಸ್ ಇಟ್ ಈಸ್ ಏನಾಗುತ್ತಪ್ಪ ಅಂದ್ರೆ ನಾರ್ಮಲಿ ಬರ್ತಾ ಇರುತ್ತೆ. ಇದನ್ನ ಏನ್ ಮಾಡಿಯಪ್ಪ ಅಂದ್ರೆ ಮತ್ತೆ ಡಿಆಕ್ಟಿವೇಟ್ ಮಾಡಿ ಎಸ್ ಅಂತ ಕ್ಲಿಕ್ ಮಾಡಿಬಿಟ್ಟು ಈಗ ಏನೇ ಚೇಂಜಸ್ ಮಾಡಿದ್ರು ಕೂಡ ನಾರ್ಮಲ್ ಮೊದಲು ಯಾವ ರೀತಿ ಇತ್ತು ಆ ರೀತಿ ಏನಾಗುತ್ತಪ್ಪ ಅಂದ್ರೆ ಬರುತ್ತೆ. ಇಟ್ ಇಸ್ ಕಾಲ್ಡ್ ಏನಪ್ಪಾ ಅಂದ್ರೆ ನಮಗೆ ಬಂದ್ಬಿಟ್ಟು ರಿಸ್ಟ್ರಿಕ್ಟ್ ಎಡಿಟಿಂಗ್. ಟೋಟಲಿ ಏನಪ್ಪಾ ಅಂದ್ರೆ ಇದು ಬಂದ್ಬಿಟ್ಟು ಏನಿದೆ ಫ್ರೆಂಡ್ಸ್ ಅಂದ್ರೆ ತಮಗೆ ರಿವ್ಯೂ ಟ್ಯಾಬ್ ಅಲ್ಲಿ ಬರ್ತಕ್ಕಂಥ ಏನಪ್ಪಾ ಅಂದ್ರೆ ಇವು ಆಲ್ ಡೈಲಾಗ್ ಬಾಕ್ಸಸ್. ಯಾರಾದ್ರೂ ನಮ್ಮ ಚಾನಲ್ ಅನ್ನ ಹೊಸದಾಗಿ ನೋಡ್ತಾ ಇದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಏನಪ್ಪಾ ಅಂದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.